ಸಮಾಜಕ್ಕೂ ಕೂಡ ಒಂದು ಸಸ್ಟೈನಬಲ್ ಪ್ರಾಕ್ಟೀಸಸ್ ನಾವು ಫಾಲೋ ಮಾಡಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ, ನಮಗೇನು ಇದು ಭೂಮಿ ನಮ್ದಲ್ಲ, ಹೌದಾ? ನಾವು ಇಲ್ಲಿರೋದು ಟೆನೆಂಟ್ಸ್ ಅಷ್ಟೇ, ಹೋಗೋದು ಬರೋದು. ಬಟ್ ಮುಂದಿನ ಪೀಳಿಗೆಗೆ ಒಂದು ಹಸಿರು ಭೂಮಿಯನ್ನ ವಿತ್ ಆಲ್ ದ ಎಲಿಮೆಂಟ್ಸ್ ಆಫ್ ನೇಚರ್, ಗಿಡ ಮರ ಗಾಳಿ ಸಮುದ್ರ, ಇದೆಲ್ಲದೂ ಕೂಡ ಅದು ಹೇಗಿತ್ತು ಅದೇ ರೀತಿ ನಾವು ಒಪ್ಪಿಸ್ಕೊಟ್ಟು ಹೋಗ್ಬೇಕಾಗಿದೆ. ಇವರು ಮ್ಯಾಮ್ ಅವರು ಕೂಡ ಕೆಳಗೆ ಹೇಳುವಾಗ ಲೇಸ್ ಚಿಪ್ಸ್ ಅಥವಾ ಹಾಲಿನ ಚಿಪ್ಸ್ ಪ್ಯಾಕೆಟ್ ಇಂದು ಎಂಡ್ಸ್ ಇರುತ್ತೆ, ಅದನ್ನ ಕಟ್ ಮಾಡಿ ಗುಟ್ಕಾ ಪ್ಯಾಕೆಟ್ ಅಲ್ಲೇ ಎಸಿತಾರೆ ಅಂತ. ಎಷ್ಟೋ ಸಲ ನಾವು ಕಾರ್ನಲ್ಲಿ ಹೋಗುವಾಗ ಏನಾದರೂ ತಿಂದಿರೋದನ್ನ ಅಲ್ಲೇ ಹೊರಗಡೆ ಎಸಿದ್ವಿ. ಕಾರ್ನಲ್ಲಿ ಒಂದು ಸಣ್ಣ ಮಿನಿ ಡಸ್ಟ್ಬಿನ್ ಬಂದಿದೆ. ಮಾಡಬೇಕು ಅಂದರೆ ಅದೇ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ಲ. ಸೊ ಯು ವಿಲ್ ಫೈಂಡ್ ಸೊಲ್ಯೂಷನ್. ನಾವಾಗಿ ಹುಡ್ಕೋಬೇಕು. ಹೌದು, ಪ್ರಾಮಿಸ್ ಮೈಸೆಲ್ಫ್, ನಾ ಎಲ್ಲೂ ಕಸ ಎಸೆಯಲ್ಲ. ನಮ್ಮ ಮನೆಯಲ್ಲಿ ನಾನೇನು ಕಸ ಫಾರ್ಮ್ ಆಗುತ್ತೆ, ಹಸಿ ಕಸ ಒಣ ಕಸ ಬೇರೆ ಬೇರೆ ಮಾಡ್ತೀನಿ. ನಾನು ಎಲ್ಲೂ ಹೋಗಿ ಖಾಲಿ ಸೈಟ್ನಲ್ಲಿ ಕತ್ಲಿರೋ ಹೊತ್ತಿನಲ್ಲಿ ಡಂಪ್ ಮಾಡೋದಿಲ್ಲ, ಹೌದಾ? ಪೌರ ಕಾರ್ಮಿಕರಿಗೆ ನಾನು ತೊಂದರೆ ಕೊಡೋದಿಲ್ಲ. ಕೋವಿಡ್ ಟೈಮ್ನಲ್ಲಿ ಎಲ್ಲರೂ ನಮ್ಮ ಮನೆಯಲ್ಲಿದ್ದೀವಿ. ಸ್ಟ್ರೀಟ್ನಲ್ಲಿ ಇದ್ದವ್ರು ಯಾರು? ಆಶಾ ವರ್ಕರ್ಸು, ಪೌರ ಕಾರ್ಮಿಕರು. ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಒಂದು ಸ್ಯಾಲ್ರಿ ಕೊಡ್ತೀವಿ ಅಂದರೆ ಅವ್ರಿಗೂ ಒಂದು ಕುಟುಂಬ ಇರುತ್ತೆ. ಎಷ್ಟು ಬೇಗ ಅವರೊಂದು ಲೈಫ್ ಸ್ಪ್ಯಾನ್ ಸ್ಟಡಿ ಮಾಡಿದರೆ ಸುಮಾರು ಜನಕ್ಕೆ ಕಾಯಿಲೆಗಳಾಗುತ್ತೆ. ಸೊ ಆದ್ದರಿಂದ ಈ ಪ್ರಕೃತಿ ಮಾತೆಗೆ ನಾವೆಷ್ಟು ರೆಸ್ಪೆಕ್ಟ್ ಕೊಡ್ತೀವೋ, ದೇವರು ಕೂಡ ನಮಗೆ ಅದೇ ರೀತಿಯಲ್ಲಿ ಬಹುಮಾನದ ರೀತಿಯಲ್ಲಿ ಒಳ್ಳೆ ಮಳೆ, ಒಳ್ಳೆ ಬೆಳೆ ಆಗುತ್ತೆ.